ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಇವತ್ತೊಂದು ಮಸ್ತಾಗಿರೋ, ಒಂದು ಟೇಸ್ಟಿಯಾಗಿರೋ, ಒಂದು ಸಖತ್ತಾಗಿರೋ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ. ಮಕ್ಕಳಿಗಂತೂ ಫೇವ್ರೇಟು, ಇಡೀ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಇದು ಚಿಕ್ಕವ್ರಿಗಂತಲ್ಲ, ದೊಡ್ಡವರು ತಿನ್ಬೋದು. ಬ್ರೆಡ್ ಚೀಸ್ ಬೈಟ್ಸ್ ಅಂತಂದು ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಯೂಸ್ ಮಾಡಿಕೊಂಡು ಮಾಡೋದು, ತುಂಬ ಹೆಲ್ದಿ ಕೂಡ. ಸಂಜೆ ಟೈಮ್ಗೆ, ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಇದು. ನೋಡಿ, ಫಸ್ಟಿಗೆ ನಾನು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು 3 ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನೆನೆ ಹಾಕಿದ್ದು ನಾನು. ಇಲ್ಲಿ ನೋಡಿ, 1 ಕಪ್ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ಕೆಳಗೆ ಮೇಲೆ ಚೆನ್ನಾಗಿ ತಿಕ್ಕಿ ತೊಳ್ಕೊಬೇಕು ಅಂದ್ರೆ ಎಷ್ಟು ಸಲ, 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಬೇಕು. ಅದು ವೈಟ್ ಸ್ಟಾರ್ಚ್ ಇರ್ತಲ್ಲ, ಅದೆಲ್ಲ ಹೋಗ್ಬೇಕು ನೋಡಿ. ಚೆನ್ನಾಗಿ ತೊಳ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಿಡಿಯುತ್ತೆ. ಚೆನ್ನಾಗಿ ತೊಳ್ಕೊಂಡು ಒಂದು 2ರಿಂದ 3 ಗಂಟೆ ಚೆನ್ನಾಗಿ ನೆನೆ ಹಾಕಬೇಕು ಫ್ರೆಂಡ್ಸ್. ಟೈಮ್ ಇತ್ತಂದರೆ 3 ಗಂಟೆ ಆದರೆ ನೆನೆ ಹಾಕಿ, ಇಲ್ಲಾಂದರೆ ಒಂದು 2 ಗಂಟೆ ನೆನೆ ಹಾಕಿದ್ರೂ ಸಾಕು. 2ರಿಂದ 3 ಗಂಟೆ ನೆನೆ ಹಾಕಬೇಕು ಫ್ರೆಂಡ್ಸ್. ನೀರು ಹಾಕಿ ಇನ್ನೂ ಉಬ್ಬುತ್ತೆ, ಅಷ್ಟು ಮುಳುಗೋ ಅಷ್ಟು ಒಂದು ಸ್ವಲ್ಪ ಮೇಲೆ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ. ಮತ್ತೇನು ಬೇಕು ಸಾಮಗ್ರಿ ನೋಡೋಣ ಬನ್ನಿ. ನೆನೆ ಹಾಕಿ ತೋರಿಸಿದ್ನಲ್ಲ ನೋಡಿ, ಇದು 3 ಗಂಟೆ ನೆನೆ ಹಾಕಿದ್ದು ಹೆಸರು ಬೇಳೆ. ಅದಕ್ಕೆ ನೋಡಿ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂತ: ಧನಿಯಾ ಪೌಡರು, ಮತ್ತು ಗರಂ ಮಸಾಲ, ಉಪ್ಪು, ಜೀರಿಗೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಚಾಟ್ ಮಸಾಲ ಅದೆಲ್ಲ ಯೂಸ್ ಮಾಡ್ಕೋಬೋದು. ನನ್ನ ಮನೇಲಿ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಚೀಸ್ ತೊಗೊಂಡಿದ್ದೀನಿ, ಮಿಲ್ಕಿ ಮಿಸ್ಟಿ ಚೀಸು. ನೀವು ಯಾವ್ದು ಬೇಕಾದ್ರೆ ಚೀಸು ತೊಗೋಬೋದು. ಗರಂ ಮಸಾಲ, ಧನಿಯಾ ಪೌಡರು, ಉಪ್ಪು, ಜೀರಿಗೆ ಅಷ್ಟೇ. ಇದಕ್ಕೆ ಮಸಾಲೆ ಜಾಸ್ತಿ ಏನು ಬೇಡ. ಬ್ರೆಡ್ ತೊಗೊಂಡಿದ್ದೀನಿ, 4ರಿಂದ 5 ಪೀಸು ಬ್ರೆಡ್. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಬ್ರೆಡ್ ತೊಗೋಬೋದು. ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ, ಚುಟ್ಕಿ ಅರಿಶಿನ. ತರಕಾರಿ ನೋಡಿ, ನೀವು ಯಾವ್ದು ಬೇಕಾದ ತರಕಾರಿ ಹಾಕೋಬೋದು. ನಾನು ಕ್ಯಾರೆಟು, ಟೊಮೊಟೊ ಒಳಗಿರೋ ಹಣ್ಣಿರೋ ತೆಗೆದು ಗಟ್ಟಿ ಇರೋದಷ್ಟೇ ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಮತ್ತು ಇಲ್ಲಿ ರುಬ್ಬಕ್ಕೆ ಏನು ಮಾಡಿದ್ದೀನಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ತೊಗೋಬೋದು. ಇಲ್ಲಿ ನೋಡಿ, ಬ್ರೆಡ್ ಸ್ಲೈಸ್ನ ತೊಗೊಂಡು ನೀಟಾಗಿ ಎಡ್ಜ್ಗಳೆಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಡ್ಜ್ಗಳೆಲ್ಲ ಬ್ರೌನ್ ಕಲರ್ ಎಡ್ಜ್ಗಳೆಲ್ಲ ತೊಗೋಬೇಕು. ಅದು ತಕ್ಕೊಂಡು ವೇಸ್ಟ್ ಮಾಡಬೇಡಿ, ಅದು ಬ್ರೆಡ್ ಕ್ರಮ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಎಲ್ಲನೂ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೋದು, ಇಲ್ಲ ಹಾಗೇನು ಮಾಡ್ಕೋಬೋದು. ಎಡ್ಜ್ಗಳೆಲ್ಲ ನಾನು ಬ್ರೆಡ್ ಕ್ರಮ್ಸ್ಗೆ ಯೂಸ್ ಮಾಡ್ತೀನಿ. ಎಷ್ಟು ಬ್ರೆಡ್ ಇದಾವೆ ನೋಡಿ ಅಷ್ಟೂ ಎಡ್ಜ್ಗಳು ತಕ್ಕೊಂಡು ಈ ಥರ ಸ್ಕ್ವೇರ್ ರೀತಿ ಬ್ರೆಡ್ನ ರೆಡಿ ಮಾಡಿ ನೋಡಿ. ಒಂದು ಬ್ರೆಡ್ ತಗೊಂಡು ತೆಗಿತಾ ಇದ್ದೀನಿ. ಅಷ್ಟು ಎಡ್ಜ್ಗಳು ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋ ರೆಸಿಪಿಗಳೆಲ್ಲ ಬರ್ತಾ ಇರುತ್ತೆ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಥರ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್. ಒಂದೊಂದು ಸ್ಲೈಸ್ ತೊಗೊಂಡು ಈಗ ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಸು, ಟೊಮೊಟೊ ಕೆಚಪ್ ಯಾವುದಾದ್ರೂ ನೀವು ಹಾಕೋಬೋದು. ಗ್ರೀನ್ ಚಟ್ನಿ ಹಾಕೋಬೋದು, ಮತ್ತು ರೆಡ್ ಚಟ್ನಿ ಹಾಕೋಬೋದು, ಏನಾದರೂ ಹಾಕೋಬೋದು. ಬ್ರೆಡ್ ಸ್ಲೈಸ್ಗೆ ಎರಡೂ ಕಡೆ ಏನು ಮಾಡಬೇಕು, 2 ಬ್ರೆಡ್ ತೊಗೋಬೇಕು. ಒಂದು ಸೈಡು ಟೊಮೊಟೊ ಸಾಸು, ಟೊಮೊಟೊ ಕೆಚಪ್ಪು ಏನಾದರೂ ಹಚ್ಕೊಳ್ಳಿ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ 2 ಬ್ರೆಡ್ಗೆ. ಅಂದ್ರೇನು ಹಿಂದ್ಗಡೆ ಹಚ್ಕೋಬೇಡಿ, ಒಳಗಡೆ ಅಷ್ಟೇ ಹಚ್ಕೊಂಡು ಒಂದು ಚೀಸ್ ಸ್ಲೈಸ್ನ ಇಡ್ತಾಯಿದ್ದೀನಿ ನೋಡಿ. ಈ ಕಡೆನೂ ಇನ್ನೊಂದು ಬ್ರೆಡ್ ತೊಗೊಂಡು ಅದ್ರಿಗೆ ಟೊಮೊಟೊ ಸಾಸ್ ಹಚ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನೂ ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ 2 ಕಡೆ ಎಲ್ಲ 4 ಮೂಲಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೀವು ಗ್ರೀನ್ ಚಟ್ನಿ ಯಾವುದಾದ್ರೂ ಚಟ್ನಿ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೋದು. ಈ ಥರ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಅಷ್ಟೇ ನಾನು ನೋಡಿ. ಈ ಥರ 2 ಕಡೆ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿಬಿಡಿ. ತೆಳಗೆ ಬ್ರೆಡ್ಡು, ಮೇಲೆ ಬ್ರೆಡ್ಡು, ಮಿಡಲ್ಲಿಗೆ ಚೀಸ್. ಜಾಸ್ತಿ ಪ್ರೆಸ್ ಮಾಡಬೇಡಿ, ಹಾಳಾಗುತ್ತೆ. ಈಗೇನು ಮಾಡಿ, ಸೆಂಟ್ರಿಗೆ ಕರೆಕ್ಟಾಗಿ ಸ್ಕ್ವೇರ್ ರೀತಿ 4 ಮಾಡ್ಕೊಳ್ಳಿ. ಚಿಕ್ಕ ಬೈಟ್ಸ್ ಅಂದರೆ ಚಿಕ್ಕ ಇರುತ್ತವಲ್ಲ, ಅದಕ್ಕೆ ಒಂದು ಬ್ರೆಡ್ಡಲ್ಲಿ 4 ಪೀಸ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಬೇಕಾದ್ರೆ 2 ಮಾಡ್ಕೊಳ್ಳಿ, ಇಲ್ಲ ಒಂದೇ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ಥರ ಬೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕ ಸ್ಕ್ವೇರ್ ರೀತಿ ಬೈಟ್ಸ್ ಮಾಡ್ಕೊಳ್ಳಿ. ಎಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೌಕಾಗಿದೆ ಎಲ್ಲ, ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟ. ಹೆಲ್ದಿ ಕೂಡ ಇದು. ಹೆಸರು ಬೇಳೆಯಿಂದ ಮಾಡಿರ್ತೀವಲ್ಲ, ತುಂಬ ಹೆಲ್ದಿ ಕೂಡ, ಮಸ್ತಾಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ. ಚೆನ್ನಾಗಿರುತ್ತೆ ನೋಡಿ. ಎಲ್ಲನೂ ನಾನು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಜನ ಅದರ ಮನೇಲಿ ನೋಡಿಕೊಂಡು ಬ್ರೆಡ್ನ ಯೂಸ್ ಮಾಡ್ಕೋಬೋದು. ನಾನು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರ ಇಷ್ಟು ಬ್ರೆಡ್ ಇತ್ತು, ಇಷ್ಟು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲೋ, ಹಾಗೆ ತಿಂದ್ಬಿಡ್ಬೇಕು ಅನಿಸುತ್ತೆ ನೋಡಿ. ಎಲ್ಲ ಎಡ್ಜ್ಗಳು ನಾನು ಹುರ್ಕೊಂಡು ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಮಿಕ್ಸಿ ಜಾರ್ ತೊಗೊಳ್ಳಿ. ಅದು ಹೆಸರುಬೇಳೆ ನೆನೆ ಹಾಕಿದ್ವಲ್ಲ, ನೀರೆಲ್ಲ ತೆಗೆದುಬಿಟ್ಟು ಹೆಸರುಬೇಳೆನ ಹಾಕ್ಕೊಳ್ಳಿ. ನೀರು ಇಲ್ಲದೆ ಇರೋಂಗೆ ರುಬ್ಬಬೇಕಾಗುತ್ತೆ ಫ್ರೆಂಡ್ಸ್. ಇದು ನಾವು ಶಾಲೋ ಫ್ರೈ ಮಾಡೋಕ್ಕೆ, ಡೀಪ್ ಫ್ರೈ ಮಾಡೋಕ್ಕೆ ಕೋಟಿಂಗ್ ಬೇಕಲ್ವ,
ಅದೇ ಕೋಟಿಂಗ್ಗೆ ನಾನು ರೆಡಿ ಮಾಡ್ಕೋತಾ ಇರೋದು ಈಗ. ನೋಡಿ ಹೆಸರು ಬೇಳೆನ ಎಲ್ಲ ಚೆನ್ನಾಗಿ ನೀರು ಬಿಟ್ಬಿಟ್ಟು ಹೆಸರು ಬೇಳೆ ಅಷ್ಟೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ನುಣ್ಣಗೆ ಈ ಥರ ನೀರು ಹಾಕಬಾರ್ದು ಫ್ರೆಂಡ್ಸ್, ಹಾಗೇ ಮಾಡ್ಕೊಂಬರ್ಬೇಕು. ನೀರು ಹಾಕ್ದೇ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಮಾತ್ರ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ ಇದು. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀಟಾಗಿ ಎಷ್ಟು ನುಣ್ಣಗೆ ರುಬ್ಕೊಂಬರ್ತೀರ ಅಷ್ಟು ಚೆನ್ನಾಗಿ ಬೈಟ್ಸ್ ಬರ್ತವೆ. ತುಂಬ ಟೇಸ್ಟಿ ಫ್ರೆಂಡ್ಸ್. ಇದು ಟೀ ಜೊತೆ ಅಂತ ಸಖತ್ತಾಗಿರುತ್ತೆ. ತುಂಬ ಖಾರ ಹುಳಿ ಚೆನ್ನಾಗಿರುತ್ತೆ. ಇದು ತರಕಾರಿ ಎಲ್ಲ ಹಾಕಿರ್ತೀವಲ್ವ, ಮಧ್ಯಕ್ಕೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ, ತುಂಬ ಟೇಸ್ಟಿ ಕೂಡ. ಈ ಚಳಿಗಾಲಕ್ಕೆ ಏನಾದರೂ ತಿನ್ಬೇಕು ಅನಿಸುತ್ತಲ್ಲ ಸಂಜೆಗೆ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಮತ್ತು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಎಲ್ಲ ವೆಜ್ಜಿದು ಹಾಕ್ಕೋಬೇಕು. ನಿಮ್ಗೆ ಯಾವ ತರಕಾರಿ ಬೇಕು ಎಲ್ಲನೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ಇದೆ ಅಂತೇನಲ್ಲ. ನೋಡಿ ಈರುಳ್ಳಿ, ಕ್ಯಾರೆಟು ಎಲ್ಲ, ಕೊತ್ತಂಬರಿ, ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಟೊಮೊಟೊನೇ ಒಳಗಡೆ ಹಣ್ಣಿಗಿರೋ ತೆಗೆದುಬಿಟ್ಟು ಹೊರಗಡೆದಷ್ಟೇ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಧನಿಯಾ ಪೌಡರು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ ನಿಮ್ಗೆ ಯಾವ್ದ್ಯಾವ್ದು ಮಸಾಲ ಬೇಕೋ ಅವನು ಹಾಕ್ಕೋಬೋದು. ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜೀರಿಗೆನೂ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪನೂ ನೀರು ಹಾಕ್ಬಾರ್ದು ಈ ಹಿಟ್ಟಿಗೆ, ಅಂದ್ರೇ ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಎಣ್ಣೆ ಹಿಡಿದು ಬಿಡುತ್ತೆ, ಬಜ್ಜಿ ಬೋಂಡ ಆಗ್ಬಿಡುತ್ತೆ. ಬೈಟ್ಸ್ ಅಂದರೆ ಇದೇ ಥರ ಗಟ್ಟಿ ಹಿಟ್ಟಿದ್ರೆ ಬೈಟ್ಸ್ ಅನ್ನೋದು ಅಂತಾರೆ, ಅದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದೇ ಥರ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಂಗಿಲ್ಲ. ಟೊಮೊಟೊ ಈರುಳ್ಳಿಯಲ್ಲಿ ಏನಿರುತ್ತೋ ನೀರಿನ ಅಂಶ ಅಷ್ಟೇ ಸಾಕಾಗತ್ತೆ ಇದಕ್ಕೆ. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಮನೇಲಿರೋ ಸಾಂಬಾರಿಗೆ ಬಳಸ್ಕೊಂಡು ಎಷ್ಟು ಸಖತ್ತಾಗಿರೋ ಒಂದು ಟೇಸ್ಟಿಯಾದ ರೆಸಿಪಿ ಮಾಡ್ಕೊಬೋದಲ್ಲ ಫ್ರೆಂಡ್ಸ್. ನೋಡಿ ಬ್ರೆಡ್ಡು ಚೀಸ್ ಇಷ್ಟು ತಂದುಬಿಟ್ರೆ ಎಲ್ಲನೂ ಮನೇಲಿ ಇರುತ್ತೆ. ನೋಡಿ ಐಟಮ್ಸು ಎಲ್ಲ ಮಾಡ್ಕೊಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದು ಬೈಟ್ಸ್ನ ಈ ಥರ ಎಲ್ಲ ಕಡೆ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಅಂಟಿಸ್ಕೊಂಡು ನಾವು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ಇದಕ್ಕೇನು ಶಾಲೋ ಫ್ರೈ ನಡೆಯುತ್ತೆ, ಡೀಪ್ ಫ್ರೈ ಏನು ಅವಶ್ಯಕತೆ ಆಗ್ತಲ್ಲ. ಯಾಕೆ ಹೇಳಿ, ನೆನೆ ಹಾಕಿರ್ತೀವಿ ಬೇಳೆಗಳು ನೆನೆ ಹಾಕಿರ್ತೀವಲ್ವ, ರುಬ್ಬಿರ್ತೀವಿ. ಶಾಲೋ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ, ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ 4 ಕಡೆ ಚೀಸೆಲ್ಲ ಒಳಗೆ ಮುಳುಗಬೇಕು, ಆ ಥರ ಹಿಟ್ಟನ್ನ ಕೋಟಿಂಗ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೋಟಿಂಗ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಿ. ನೋಡಿ ಕಾಯ್ದಿರೋ ಎಣ್ಣೆಯಲ್ಲಿ ಬಿಡಬೇಕು ಫ್ರೆಂಡ್ಸ್. ಡೀಪ್ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಹೆಂಚು ಮೇಲೆ ಎಣ್ಣೆ ಹಾಕಿದ್ದೀನಿ. ನೋಡಿ ಎಣ್ಣೆ ಕಾಯ್ದ ಮೇಲೆ ಈ ಥರ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಸ್ವಲ್ಪ ನಾನ್ ಸ್ಟಿಕ್ ಇದ್ದರೆ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ತಳಗೆ ಅಂಟುತ್ತೆ. ಬೇಳೆ ಅಲ್ವಾ, ಒಳಗಡೆ ಚೀಸ್ ಇರುತ್ತೆ, ಬೇಗ ಮೆಲ್ಟಾಗಿ ಅಂಟ್ಕೊಂಡ್ಬಿಡುತ್ತೆ. ನಿಧಾನಕ್ಕೆ ನೋಡಿಕೊಂಡು ಕರಿಬೇಕು ಫ್ರೆಂಡ್ಸ್. ನೋಡಿ ಅಂಟ್ಬಿಟ್ಟಿದೆ. ನೋಡಿ ಸ್ವಲ್ಪ ಬಿಡಿಸ್ಕೊಂಡು ಈ ಥರ ಕರಿಬೇಕು ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ 4 ಸೈಡು ಕರಿಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕರಿತೀರ ಅಂಟ್ಕೊಳ್ಳುತ್ತೆ. ನಾನ್ ಸ್ಟಿಕ್ ತೊಗೊಳ್ಳಿ. ಡೀಪ್ ಫ್ರೈ ಮಾಡೋಕ್ಕಿಂತ ಈ ಥರ ಶಾಲೋ ಫ್ರೈ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ. ನೋಡಿ ಒಳಗಡೆ ಚೀಸ್ ಎಲ್ಲ ಹಾಗೆ ಮೆಲ್ಟ್ ಆಗಿಬಿಟ್ಟಿರುತ್ತೆ. ವಾವ್, ಬಾಯಿ ನೀರು ಬರ್ತಾಯಿದೆ. ನೋಡಿ ತಿನ್ಬೇಕು ಅನ್ನಿಸ್ತಾ. ಇದೇ ಥರ ಎಲ್ಲನೂ ಕರ್ಕೊಂಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಬ್ರೆಡ್ ಮನೇಲಿ ಉಳಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಹೇಗೆ ಅನ್ನಿಸ್ತು ಇದು ಬೈಟ್ಸ್ ಅಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೋಗಬೇಡಿ, ಸ್ಕಿಪ್ ಮಾಡದೆ ನೋಡಿ. ಯೂಸ್ ಆಗುತ್ತೆ ನಮಗೂ. ಒಂದು ಲೈಕ್ ಕೊಟ್ಟು ಹೋದರೆ ತುಂಬ ಖುಷಿ ಆಗುತ್ತೆ. ನೋಡಿ ಲೈಕ್ ಕೊಟ್ಟರೆ ಇನ್ನೂ ಹೊಸ ರೆಸಿಪಿಗಳು ತರಬೇಕಂತ ಹುಮ್ಮಸ್ಸು ಬರುತ್ತೆ, ಹೊಸ ರೆಸಿಪಿಗಳು ಮಾಡಬೇಕಂತ ಖುಷಿ ಆಗುತ್ತೆ. ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಕೆಚಪ್ ಜೊತೆ ತಿಂತಾಯಿದ್ರೆ ಆಹಾ, ಚಳಿಗಾಲ ಅನ್ನೋದೇ ಮರೆತು ಬಿಡ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲಕ್ಕೆ ಸಂಜೆ ಟೈಮಿಗೆ ಮನೆ ಮಂದಿಗೆಲ್ಲ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಇಷ್ಟಪಟ್ಟು ತಿಂತಾರೆ. ಬೇಗನೆ ಆಗುತ್ತೆ, ಏನು ಕ್ವಿಕ್ಕಾಗಿ ಈಸಿಯಾಗಿ ಮನೆಗೆ ಮಾಡ್ಕೋಬೋದು. ಎಲ್ಲ ತರಕಾರಿ ಇರುತ್ತೆ, ಎಲ್ಲ ಬೇಳೆಕಾಳಿಂದ ಮಾಡೋದ್ರಿಂದ ಹೆಲ್ದಿ ಕೂಡ ಅಲ್ವಾ. ಶಾಲೋ ಫ್ರೈ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ.